ಹೌದು ಸರ್, ನಾವು ಏನು ಊಟ ಮಾಡ್ತೀವಿ, ನಾವು ಬೆಳಗ್ಗೆ ಮೋಷನ್ ಹೋದಾಗ ನಮ್ಮ ಮಲದಲ್ಲಿ ಅದೇ ಅನ್ನದ ಹರಳುಗಳು ಹಾಗೆ ಸಿಗ್ತಾವೆ ಸರ್ ಅಂತ ಹೇಳ್ತಾರೆ. ಯಾಕಂದ್ರೆ ಈ ರೋಗ ನಾವು ಊಟ ಮಾಡಿದ ಕೂಡಲೇ ನಾವು ನೀರು ಕುಡಿದ್ರಿಂದ ಆಗುವಂಥ ರೋಗ. ಇದನ್ನು ಆಯುರ್ವೇದದಲ್ಲಿ ಆಲಸ ರೋಗ ಅಂತ ಹೇಳ್ತೀವಿ. ಅಂದರೆ ನಮ್ಮ ಜಠರ ಸಂಪೂರ್ಣವಾಗಿ ಮಂದಾಗ್ಬಿಡುತ್ತೆ. ಸೊ ಮತ್ತು ನೀರು ಯಾವಾಗ ಕುಡಿಬೇಕು? ಏನು ಕುಡಿಲೇಬಾರ್ದಾ? ನೀರು ಕುಡಿಬೇಕು. ಯಾವಾಗ ಕುಡಿಬೇಕಂದ್ರೆ ನಮಗೆ ಊಟ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ನೀರು ಕುಡಿಬೇಕು. ಯಾಕಂದರೆ ಬರೀ ವೃಕ್ಷತೆ ಉತ್ಪನ್ನ ಮಾಡಿದ್ರೆ ಅದರಲ್ಲಿ ನೀರಿನ ಅಂಶ ಮಿಕ್ಸ್ ಆಗಿ ಅದು ಪ್ರದೀಪ್ತ ಆಗುತ್ತೆ. ಇದು ಆ ಕಾರಣಕ್ಕೆ ನಾವು ಎಷ್ಟೊತ್ತಾಗಲಿ ಊಟದ ಮಧ್ಯದಲ್ಲಿ ಕುಡಿಬೇಕು. ನಾವು ಊಟ ಆದಮೇಲೆ ನೀರು ಕುಡಿಬೇಕಂದ್ರೆ ಮಿನಿಮಮ್ 15ರಿಂದ 20 ನಿಮಿಷ ನಮಗೆ ಗ್ಯಾಪ್ ಇರಬೇಕು. ಗ್ಯಾಪ್ ಇದ್ದಾಗ ನೀರು ಕುಡಿಯೋದ್ರಿಂದ ಅನ್ನ ಸಬದ್ಧವಾಗಿ ಪಚನವಾಗಿ ನಿಮಗೆ ಯಕೃತ ಮತ್ತು ಪ್ಲೀಹ ತೊಂದರೆಗಳಿಂದ ಉಳಿಸುತ್ತೆ. ಇದು ಯಕೃತ ಅಂದರೆ ಏನು? ಯಕೃತ ಅಂದರೆ ಲಿವರ್, ಪ್ಲೀಹ ಅಂದರೆ ಸ್ಪ್ಲೀನ್. ಇವುಗಳ ಸಮಸ್ಯೆಯಿಂದ ನಾವು ದೂರ ಇರ್ತೀವಿ. ನೀವೆಲ್ಲ ಕೇಳಿರ್ಬೋದು, ಸಣ್ಣ ವಯಸ್ಸಿರಲ್ಲ ನಮಗೆ ಫ್ಯಾಟಿ ಲಿವರ್ ಇದೆ,